ಹಾಯ್ ಆಲ್. ಇವತ್ತು ಟ್ಯೂಸ್ಡೇ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ಸೊ ಅವ್ರ ಜೊತೆಗೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಆಟ ಆಡ್ಕೊಂಡು ಸೊ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮೀಶೋದಿಂದ ಡ್ರೆಸ್ ತರಿಸಿದ್ದೆ. ಇದನ್ನು ನೋಡ್ತಾ ಇರ್ಬೋದು. ಸೊ ಬಹಳನೇ ಚೆನ್ನಾಗಿದೆ ಡ್ರೆಸ್ ಮಾತ್ರ. ನಿಮಗೆ ಬೇಕಂದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಭಾಳನೇ ಕ್ವಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಇದೆಲ್ಲ ಅಡುಗೆ ಮಾಡೋಣ ಅಂತೇಳಿ ಹಾಗಲಕಾಯಿ ಇತ್ತು, ಹಾಗಲಕಾಯಿ ಪಲ್ಯ ಮಾಡೋಣ ಅಂತೇಳಿ ಸೊ ಮಾಡ್ತಾಯಿದ್ದೆ. ಹಾಗಲಕಾಯಿನೆಲ್ಲ ನೀಟಾಗಿ ಹೆಚ್ಚಿಟ್ಕೊಂಡು, ಇದನ್ನು ಹಾಗಲಕಾಯಿ ಬಂದರೆ ನಮಗೆ ಸ್ವಲ್ಪ ವಿಷ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ರೆ ಅದು ಎಲ್ಲ ವಿಷ ಎಲ್ಲ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ರೊಟ್ಟಿ ಹಂಚಲ್ಲಿ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಆವಾಗ ಕೂಡ ವಿಷ ಎಲ್ಲ ಹೋಗುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಇದೇ ಹಂಚಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಂಡು, ಆಮೇಲೆ ಹಾಗಲಕಾಯಿ ಫ್ರೈ ಮಾಡಿದ್ನ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಉಪ್ಪು, ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ತಾಯಿದ್ದೀನಿ. ಆಮೇಲೆ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಟೊಮೊಟೊನೂ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಗುರೆಳ್ಳು ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಬಂದ್ಬಿಟ್ಟು ಉಚ್ಚೆಳ್ಳು ಅಂತೀವಿ. ಉಚ್ಚೆಳ್ಳು ಅಂತೀರಾ? ಉಚ್ಚೆಳ್ಳಿನ ಪುಡಿ ಇದು. ಇದನ್ನ ಚೆನ್ನಾಗಿ ಹುರ್ಕೊಂಡು ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡಿ ಈ ರೀತಿ ಇಟ್ಕೊಂಡಿರೋದು. ಇದನ್ನ ಹಾಕೋದ್ರಿಂದ ಫುಲ್ ಟೇಸ್ಟ್ ಬರುತ್ತೆ. ಸೊ ಇದನ್ನೇ ಇವಾಗ ಹಾಕಿರೋದು ನಾನು. ಹುರುಗಡ್ಲೆ ಪುಡಿ ಮತ್ತು ಉಚ್ಚೆಳ್ಳಿನ ಪುಡಿ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಅದೆಲ್ಲ ಮುಗೀತು. ನೆಕ್ಸ್ಟ್ ನಾನಿಲ್ಲಿ ಪುದೀನ ಸ್ವಲ್ಪ ಇತ್ತು, ಪುದೀನ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಆನಿಯನ್ನು ಮತ್ತು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಶೇಂಗಾನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಚಟ್ನಿ ಮಾಡಿ ಸೈಡಿಗೆ ಇಟ್ಕೊಂಡೆ. ನೆಕ್ಸ್ಟ್ ಇನ್ನು ರೈಸ್ ಬಾತು, ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಚಕ್ಕೆ, ಪಲಾವ್ ಎಲೆ, ಕರಿಬೇವು, ಬಟಾಣಿನೂ ಹಸಿ ಬಟಾಣಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದನ್ನೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊವನ್ನು ಹಾಕ್ಕೊಂಡು ಅದಕ್ಕೆ ಪುದೀನ ಎಲೆ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕೋದ್ರಿಂದ ಒಂದು ಅರೋಮ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಹಾಕಿ, ನೀರು ಹಾಕಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದನ್ನ ಕಲ್ಲು ಅಂತೂ ಮೇನ್ ಹಾಕಬೇಕು. ಕಲ್ಲು ಹಾಕೋದ್ರಿಂದ ನಿಮಗೆ ಒಂದು ಅರೋಮ ಬರುತ್ತೆ, ಎಷ್ಟು ಒಂದು ಘಮ ಬರುತ್ತೆ. ಅದನ್ನೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇನ್ನು ಕುಕ್ಕರ್ನೆಲ್ಲ ಮುಚ್ಚಿಳೆ ಇಟ್ಟೆ. ಅದೆಷ್ಟೇ ಟೊಮೊಟೊ ಬಾತ್ ಮಾಡೋದು ಭಾಳನೇ ಈಸಿ, ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಅಷ್ಟು ಮಾಡೋಷ್ಟೊತ್ತಿಗೆ ನಮ್ಮ ಒಮ್ಮೆನೂ ರೊಟ್ಟಿ ಎಲ್ಲ ಮಾಡಿಟ್ಟಿದ್ರು. ರೊಟ್ಟಿ ಜೊತೆಗೇನೆಲ್ಲ ಮೂಲಂಗಿ ತಿಂದರೆ ಭಾಳನೇ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮಗೆ ಏನಾದರೂ ರೊಟ್ಟಿ ರೆಸಿಪಿ ಬೇಕಂದರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಊಟ ಮುಗಿಸ್ಕೊಂಡು ಈವ್ನಿಂಗ್ ಆಯಿತು. ಇದೆಲ್ಲ ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಎಲ್ಲ ಇವತ್ತು ಡೇ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತಿನ ವ್ಲಾಗ್